हेलो फ्रेंड्स गुड मॉर्निंग वेलकम टू अवर चैनल फ्रेंड्स इवತ್ತು ಮಂಗಳವಾರ ಈಗ ಗಂಟೆ ಬಂದ್ಬಿಟ್ಟು 8:30 ಆಯಿತು ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ 7:30 ಗೆ ಎದ್ದೆ ಪಾತ್ರೆಗಳಿತ್ತು ಯಾಕಂದ್ರೆ ನೈಟ್ ನಾನು ಏನು ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಸೊ ನೈಟೇ ನಾನು ಕಿಚನ್ ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದೆ ಸ್ಕೂಲ್ಸ್ ಇದ್ದಾಗ ಸೊ ಸ್ಕೂಲ್ ರಜಾ ಬಂದಿರೋದು ನಾನು ನಿಜಕ್ಕೂ ಸೋಮಾರಿನೇ ಆಗ್ತಾ ಇದ್ದೀನಿ ಸೊ ಯಾವುದನ್ನು ನಾನು ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ ಸೊ ಬೆಳಗ್ಗೆನೇ ಪಾತ್ರೆನೆಲ್ಲ ವಾಶ್ ಮಾಡಿಕೊಂಡೆ ಹಾಗೆ ಇವಾಗ ಮಗಳು ಸಹ ಇದ್ದು ವಾಶ್ರೂಮಲ್ಲಿ ಇದ್ದಾಳೆ ಸೊ ತಿಂಡಿ ಪ್ರಿಪೇರ್ ಮಾಡಬೇಕು ಇನ್ನು ನಾನು ಇವಾಗ ಇದನ್ನ ಚೋಲೆ ಕಡಲೆ ಬರುತ್ತಲ್ಲ ಕಾಬೂಲ್ ಕಡಲೆ ಚನ್ನ ಮಸಾಲ ಆ ಥರ ಮಾಡೋಣ ಪೂರಿ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ ಸೊ 9:30 ಗ್ಯಾರಂಟಿ ಆಗುತ್ತೆ ಇವತ್ತು ಮಗಳಿಗೆ ಹಾಲು ಕೊಟ್ಬಿಡ್ತೀನಿ ಅವಳು ಬ್ರಷ್ ಮಾಡ್ತಾ ಇದ್ದಾಳೆ ಹಾಲು ಕೊಟ್ಬಿಡ್ತೀನಿ ಹಾಲು ಕೊಟ್ಬಿಟ್ಟು ಕುಡ್ಕೊಂಡು ಇರಲಿ ಬೇಗ ಬೇಗ ಫಾಸ್ಟಾಗಿ ನಾನು ಕೆಲಸನೆಲ್ಲ ಮುಗಿಸ್ಬಿಡ್ತೀನಿ ಸೊ ಹಿಟ್ಟು ಕಲಸಿಡೋಣ ಅಂದ್ಕೊಂಡೆ ಕಲಸೋಕ್ಕೆ ಆಗಲಿಲ್ಲ ಇವಾಗ ಹಿಟ್ಟನ್ನು ಸಹ ಕಲಿಸ್ಬೇಕು ಸೊ ಬೇಗ ಎಲ್ಲ ಕೆಲಸ ಮಾಡ್ಕೊತೀನಿ ಸೊ ಹಿಟ್ಟು ಕಲಿಸ್ಕೊತೀನಿ ಫ್ರೆಂಡ್ಸ್ ಈಗ ಸೊ ಫ್ರೆಂಡ್ಸ್ ಈಗ ನಾನು ಆಶೀರ್ವಾದ ಹಿಟ್ಟನ್ನು ತೊಗೊಂಡಿದ್ದೀನಿ ಯೂಶ್ವಲಿ ನಾನು ಗೋಧಿ ಹಿಟ್ಟಲ್ಲೇ ನಾನು ಪೂರಿ ಮಾಡೋದು ಸೊ ಮೈದಾ ಹಿಟ್ಟು ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ಈಗ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಾನು ಪೂರಿಗೆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ ಒಂದು ಅಗಲವಾದ ಪಾತ್ರೆ ತೊಗೊಂಡಿದ್ದೀನಿ ಸ್ವಲ್ಪ ಈಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ಕೋತೀನಿ ಸೊ ಹಿಟ್ಟು ಸ್ವಲ್ಪ ಕಡಿಮೆ ಅನ್ನಿಸ್ತು ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ ನನಗೆ ನನ್ನ ಮಗಳಿಗೆ ಮಾತ್ರ ಮಾಡ್ಕೋತಾ ಇರೋದ್ರಿಂದ ಸೊ ಸಾಕಾಗುತ್ತೆ ಉಳಿದ್ರೆ ಸ್ವಲ್ಪ ಮಧ್ಯಾಹ್ನಕ್ಕೂ ಮಾಡ್ಕೋಬೋದು ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಬಿಟ್ಟು ಈ ರೀತಿ ನಿಧಾನವಾಗಿ ಕಲಿಸ್ಕೊತಾ ಇದ್ದೀನಿ ಸೊ ಕಲಿಸುವಾಗ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ನೀಟಾಗಿ ನಾದ್ಬಿಟ್ಟು ಕಲಿಸಿದ್ರೆ ಪೂರಿ ಚೆನ್ನಾಗಿ ಬರುತ್ತೆ ಸೊ ಕಲಸಿದ್ದಾರೆ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ನಾದ್ಕೋತೀನಿ ಪೂರಿ ಚೆನ್ನಾಗಿ ಬರುತ್ತೆ ಅವಾಗ ಸೊ ಫ್ರೆಂಡ್ಸ್ ನೈಟೇ ನಾನು ಒಂದು 200 ಗ್ರಾಮಷ್ಟು ಕಾಬೂಲ್ ಕಡಲೆನ ನೆನೆಸಿಟ್ಕೊಂಡಿದ್ದೀನಿ ಚೆನ್ನಾಗಿ ನೆಂದಿದೆ ಈಗ ನಾನು ಬೇಕಾಗಿರೋ ಪದಾರ್ಥನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ
ಹಾಗೆ ಆಯಿಲ್ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ. ಒಂದು 1.5 ಟೇಬಲ್ ಸ್ಪೂನು ಅಷ್ಟಾದರೆ ಸಾಕಾಗುತ್ತೆ. ಸೊ ಎಣ್ಣೆ ಕಾಯ್ತಾ ಇದೆ. ಈಗ ಕಾಯ್ದ ಮೇಲೆ ನಾನು ಚಕ್ಕೆ ಮತ್ತು ಲವಂಗ ಹಾಕ್ತಾಯಿದ್ದೀನಿ. ಹಾಗೆ ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಒಂದೇ ಒಂದು ತೊಗೊಂಡಿದ್ದೆ ಪಲಾವ್ ಎಲೆ, ಅದನ್ನು ಹಾಕ್ತಾಯಿದ್ದೀನಿ. ಸೊ ಅದೆಲ್ಲ ಚೆನ್ನಾಗಿ ಬಿಸಿ ಆದಮೇಲೆ, ಫ್ರೈ ಆದಮೇಲೆ ಈಗ ನಾನು ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈ ರೀತಿ ಸಣ್ಣದಾಗಿ ಹೆಚ್ಕೋಬೇಕಾಗುತ್ತೆ, ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಟೊಮೆಟೊನ ಸೇರಿಸ್ತೀನಿ. ಟೊಮೆಟೊನೂ ಸಹ ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈ ರೀತಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಗಂಟ ನಾವು ಹಾಗೆ ಬೇಯಿಸಬೇಕಾಗುತ್ತೆ. ಸೊ ನೀವೇ ನೋಡ್ಬೋದು, ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಇದು ಬೆಂದಿದೆ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಆಗ್ತಾಯಿದೆ. ಈಗ ನಾನು ಚಿಲ್ಲಿ ಪೌಡ್ರ್ ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ಖಾರ ಜಾಸ್ತಿ ಇದೆ ನಮ್ಮನೆ ಚಿಲ್ಲಿ ಪೌಡ್ರು, ಹಾಗಾಗಿ ಅರ್ಧ ಟೇಬಲ್ ಸ್ಪೂನ್ ಸೇರಿಸ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪೌಡ್ರ್ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ಸೊ ಈಗ ಒಂದು ಸಲ ಇದನ್ನು ಮಿಕ್ಸ್ ಕೊಟ್ಕೊತೀನಿ. ಅದಾದಮೇಲೆ ನಾನು ಸ್ವಲ್ಪ ಗರಂ ಮಸಾಲನ್ನು ಸಹ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನು MTR ಗರಂ ಮಸಾಲ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ಕಡಿಮೆ ಆಗಿದೆ, ಹಾಗಾಗಿ. ಪೂರಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಚೆನ್ನ ಮಸಾಲ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಈಗ ನಾನು ನೆನೆಸಿಟ್ಕೊಂಡಿರೋ ಕಡಲೆಕಾಳನ್ನ ಹಾಕ್ತಾಯಿದ್ದೀನಿ, ಕಾಬೂಲ್ ಕಡಲೆನ. ಸೊ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತೀನಿ. ಈಗ ಇದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಾದಮೇಲೆ ಚೆನ್ನಾಗಿ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು, ತುಂಬ ನೀರು ಹಾಕ್ಬಾರ್ದು. ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದರೆ ಸಾಕಾಗುತ್ತೆ, ದೊಡ್ಡ ಗ್ಲಾಸಲ್ಲಿ. ನಿಮಗೆ ನೀರು ತೆಳ್ಳಗೆ ಬೇಕಂದ್ರೆ ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೋದು. ಈಗ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಚೋಲೆ ಮಸಾಲ ಅಂತೆಲ್ಲ ಸಿಗುತ್ತೆ ಅಂಗಡಿಗಳಲ್ಲಿ, ಅದನ್ನು ಹಾಕ್ಕೋಬೋದು. ಸೊ ನಾನು ಅದು ಯಾವುದನ್ನು ಸೇರಿಸಲ್ಲ, ಜಸ್ಟು ಏನಿದೆ ಇಷ್ಟನ್ನು ಮಾತ್ರ ಹಾಕ್ಬಿಟ್ಟು ಮಾಡ್ತೀನಿ. ಇದು ಸಹ ತುಂಬಾ ರುಚಿಯಾಗಿರುತ್ತೆ. ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಟೇಸ್ಟ್ ನೋಡ್ತಾ ಇದ್ದೀನಿ, ಪರ್ಫೆಕ್ಟಾಗಿ ಆಗಿದೆ. ಸೊ ಕುದೀತಾ ಬಂತು. ಈಗ ನಾನು ಕುಕ್ಕರ್ದು ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ನಾನು ಪೂರಿ ಮಾಡಲಿಕ್ಕೋಸ್ಕರ ಎಣ್ಣೆನ ಹಾಕ್ತಾಯಿದ್ದೀನಿ. ನಾನು ಯೂಸ್ ಮಾಡೋದು ಸನ್ಫ್ಲವರ್ ಆಯಿಲು, ಅದನ್ನೇ ಹಾಕ್ತಾಯಿದ್ದೀನಿ. ಈ ಕಡೆ ಎಣ್ಣೆನ ಕಾಯಲಿಕ್ಕೆ ಸಹ ಇಟ್ಟಿದ್ದೀನಿ. ಸೊ ಚೋಲೆ ಮಸಾಲೆನೂ ಸಹ ಅದನ್ನು ಸಹ ವಿಷಲ್ ಆಗ್ತಾಯಿದೆ. ಒಂದು 5 ವಿಷಲ್ ಹಾಕ್ಸ್ಕೋಬೇಕಾಗುತ್ತೆ ನಾವು. ಸೊ ಈಗ ನಾನು ಹಿಟ್ಟನ್ನು ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಕಟ್ಟಿಕ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಎಣ್ಣೆನೂ ಸಹ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಪೂರಿ ಮಾಡಲಿಕ್ಕೆ ಇದನ್ನ ಒತ್ತೋದು ಮಿಷಿನ್ ಇದೆಯಲ್ಲ, ಅದನ್ನು ತೊಗೊಂಡಿದ್ದೀನಿ. ಸೊ ಬೇಕಂದರೆ ನೀವು ಮನೆಯಲ್ಲೂ ಸಹ ಮಾಡ್ಕೋಬೋದು. ನಾನು ಈ ಒತ್ತೋ ಮಿಷಿನ್ ಏನಿದೆ ಅದರಲ್ಲಿ ಮಾಡ್ಕೋತೀನಿ. ಸೊ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಉಂಡೆನೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ.
ಸೊ ಪೂರಿ ಮಾಡೋದಷ್ಟೇ ಬೆಳೆಸು. ಮಸಾಲ ಚೋಲ ಮಸಾಲ ಏನು ಮಾಡಿದೆ ಅದು ಸಹ ರೆಡಿಯಾಗಿದೆ. ಸೊ ಪೂರಿ ಮಾಡ್ತೀನಿ. ಸೊ ಫ್ರೆಂಡ್ಸ್, ಎಣ್ಣೆನೂ ಸಹ ಕಾಯ್ದಿದೆ. ಈಗ ಸ್ವಲ್ಪ ಏನಿದೆ ನಾವು ಪೂರಿ ಒತ್ತೋದು ಅದಕ್ಕೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ಕೊಂಬಿಟ್ಟು ಈ ರೀತಿ ಪ್ರೆಸ್ ಮಾಡ್ತೀನಿ. ಸಿಂಪಲಾಗಿ ಇಷ್ಟು ಪ್ರೆಸ್ ಮಾಡಿದ್ರೆ ಸಾಕು. ಸೊ ತುಂಬ ಫೈನಾಗಿ ಪೂರಿ ಬಂದಿದೆ, ತೋರಿಸ್ತೀನಿ ಹತ್ರದಿಂದ ನಿಮಗೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ರೌಂಡ್ ಶೇಪಾಗಿ ಬಂದಿದೆ. ನಾನು ಯೂಶ್ವಲಿ ಪೂರಿ ಚಪಾತಿ ಎಲ್ಲ ಇದರಲ್ಲೇ ಮಾಡ್ಕೊತೀನಿ, ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಸೊ ಹಾಗಾಗಿ ಈಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಈಗ ನಾನು ಹಾಕ್ಕೋತಾ ಇದ್ದೀನಿ ಪೂರಿನ. ಜಸ್ಟ್ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಅದು ಉಬ್ಬುತ್ತೆ. ಓಕೆ, ಪೂರಿ ರೆಡಿ ಆಯಿತು ಸೂಪರಾಗಿ. ಸಂತೋಷ. ಅದಾದಮೇಲೆ ಮತ್ತೆ ನಾನು ಇನ್ನೊಂದು ಪೂರಿನೂ ಸಹ ಹಾಕ್ತಾಯಿದ್ದೀನಿ. ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಿ ಉಬ್ಬುತ್ತೆ. ಸೊ ಮಗಳು ಹಶು ಅಂತ ಇದ್ದಾಳೆ, ಅವಳಿಗೆ ಈಗ ನಾನು ಚೋಲೆ ಮಸಾಲಾನ ಹಾಕ್ಕೊಡ್ಬೇಕು ಅಂತ ಓಪನ್ ಮಾಡಿದೆ. ಸೊ ಜಸ್ಟ್ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು. ಸೊ ಪರ್ಫೆಕ್ಟಾಗಿ ಚೋಲೆ ಮಸಾಲ ರೆಡಿಯಾಗಿದೆ. ಸ್ವಲ್ಪ ಸ್ಟವನ್ನು ಸಹ ಆನ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಜಸ್ಟ್ ಸ್ವಲ್ಪ ಈ ರೀತಿ ಮಿಕ್ಸ್ ಕೊಟ್ಕೋತೀನಿ. ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಾಗಿದೆ. ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಸೊ ಟ್ರೈ ಮಾಡಿ ಒಮ್ಮೆ. ಸೊ ಪೂರಿನೂ ಸಹ ಚೆನ್ನಾಗಿ ಬಂದಿದೆ. ಸೊ ಮಗಳಿಗೆ ಪ್ಲೇಟ್ಗೆ ಹಾಕ್ಕೊಡ್ತಾ ಇದ್ದೀನಿ. ಹಾಗೆ ಒಂದು ಬೌಲಲ್ಲಿ ಅವಳಿಗೆ ಚೋಲೆ ಮಸಾಲನ್ನು ಸಹ ಹಾಕ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ಈಗ ಮಗಳು ಸಹ ಟಿಫನ್ ಮಾಡ್ತಾ ಇದ್ದಾಳೆ. ಸೊ ಅವಳ್ದಾದ್ಮೇಲೆ ಮತ್ತೆ ನಾನು ಒಂದೆರಡು ಪೂರಿ ಮಾಡ್ಕೊಂಬಿಟ್ಟು ನಾನು ಸಹ ಟಿಫನ್ ಮಾಡಬೇಕು ಅಂತ ಈಗ ಪ್ರಿಪೇರ್ ಮಾಡ್ತಾಯಿದ್ದೀನಿ ಪೂರಿನ. ತುಂಬ ತೆಳುವಾಗಿ ಪ್ರೆಸ್ ಮಾಡ್ಕೊಂಬಿಟ್ರೆ ಅಷ್ಟು ಚೆನ್ನಾಗಿ ಉಬ್ಬಲ್ಲ. ಸ್ವಲ್ಪ ತಿಕ್ಕಾಗಿದ್ದರೆ ಚೆಂದ. ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಸೀದೋಗ್ಬಿಡುತ್ತೆ. ಸೊ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು, ಹಂಗಾದರೆ ಪೂರಿ ಚೆನ್ನಾಗಿ ಉಬ್ಬೋದು. ಸೊ ಫೈನಾಗಿ ರೆಡಿ ಆಯಿತು ಚೋಲೆ ಮಸಾಲ ಅಥವಾ ಚೆನ್ನ ಮಸಾಲ ಅಂತ ಹೇಳ್ತೀವಿ. ಸೊ ಈಗ ನಾನು ಸಹ ತಿಂತಾಯಿದ್ದೀನಿ. ಸೊ ಫ್ರೆಂಡ್ಸ್, ಪೂರಿ ಚೋಲೆ ಮಸಾಲ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇವಾಗ ತಿನ್ನಬೇಕು. ಸೊ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಚೆನ್ನಾಗಿ ಬೆಂದಿದೆ, ಸೂಪರಾಗಿ ಆಗಿದೆ. ಪೂರಿಗೆ ಚೋಲೆ ಮಸಾಲೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನೇನು ಚೋಲೆ ಮಸಾಲೆ ಯೂಸ್ ಮಾಡಲಿಲ್ಲ. ಸೊ ಗರಂ ಮಸಾಲ ಸ್ವಲ್ಪ ಯೂಸ್ ಮಾಡಿ ಮಾಮೂಲಿ ಮನೆಯಲ್ಲಿ ಇರೋ ಮಸಾಲ ಪದಾರ್ಥಗಳನ್ನೆಲ್ಲ ಯೂಸ್ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿದೆ. ನೀವು ಸಹ ಟ್ರೈ ಮಾಡಿ. ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ಸೊ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್. ಸೊ ಫ್ರೆಂಡ್ಸ್, ಬಟ್ಟೆನೂ ಸಹ ವಾಷಿಂಗಿಗೆ ಹಾಕಿದ್ದೆ, ಈಗ ಒಣಗಾಕೋಬೇಕು. ಹೆಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಈಗ ಗಂಟೆ ಬಂದ್ಬಿಟ್ಟು 5:55 ಆಯಿತು. ಈಗ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಗಳು ಏನೋ ಬರ್ಕೊತಾ ಇದ್ದಾಳೆ. ಸೊ ಇಲ್ಲಿ ತುಂಬ ಮಳೆ ಬಂತು ಫ್ರೆಂಡ್ಸ್. 3:30ಇಂದ ಕಂಟಿನ್ಯೂಸ್ಲಿ ಮಳೆ ಬಂತು. 5:30 ಗಂಟನೂ ಮಳೆ ಬಂತು. ಈಗ ಬಿಟ್ಟಿದೆ ಮಳೆ. ಮೇಲೆ ತುಂಬ ಗಾಳಿ ಮಳೆ ಬಂದಿದ್ದರಿಂದ ಟ್ಯಾಂಕ್ದು ಕ್ಯಾಪು ಕೆಳಗಡೆ ಬಿದ್ದಿದೆ. ಸೊ ಬನ್ನಿ ತೋರಿಸ್ತೀನಿ ಯಾವ ರೀತಿ ಮಳೆ ಬಂದಿದೆ ಅಂತ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ಕ್ಯಾಪು ಮೇಲೆಯಿಂದ ಗಾಳಿಗೆ ಹಾರ್ಕೊಂಡು ಬಿದ್ದಿದೆ. ಸೊ ಅಷ್ಟು ಗಾಳಿ ಮಳೆ ಬಂತು, ತುಂಬ ಭಯಂಕರ ಮಳೆ ಬಂತು ಇವತ್ತು.
ಸೊ ಅದನ್ನು ಹಾಕ್ಸ್ಬೇಕು ಯಾರ ಹತ್ರನಾದರೂ. ಸೊ ಮೇಲೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಫ್ರೆಂಡ್ಸ್, ಯಾವ ಟ್ಯಾಂಕ್ ಅಂತ ತೋರಿಸ್ತೀನಿ ನಾನು ನಿಮಗೆ. ನೋಡ್ಬೋದು ಮಳೆ ಇನ್ನೂ ಬೀಳ್ತಾನೆ ಇದೆ, ನೀರಿಂದು ಇನ್ನೂ ಬೀಳ್ತಾ ಇದೆ ಮಳೆ ನೀರು. ಸೊ ಈ ಟ್ಯಾಂಕ್ದು ಕ್ಯಾಪು ಕೆಳಗಡೆ ಬಿದ್ದಿದೆ ಈ ಟ್ಯಾಂಕ್ದು. ಸೊ ಯಾವ ರೀತಿ ಕ್ಲೋಸ್ ಮಾಡೋದು ಗೊತ್ತಿಲ್ಲ, ಕೆಳಗಡೆನೇ ಇದೆ, ಹಾಗೆ ಎತ್ತಿಟ್ಟಿದ್ದೀನಿ. ಸೊ ತುಂಬ ಗಾಳಿ ಬಂತು, ಸೊ ಹಾಗಾಗಿ ಟ್ಯಾಂಕ್ದು ಕ್ಯಾಪ್ ಎಲ್ಲ ಕೆಳಗಡೆ ಬಿದ್ದೋಯ್ತು. ವಾತಾವರಣ ನೋಡ್ಬೋದು ಎಷ್ಟು ಕೂಲಾಗಿ ತುಂಬ ಚೆನ್ನಾಗಿದೆ. ಅದು ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಸೊ ಮೇಲೆ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಆಗಿದೆ. ತುಂಬ ಅಂದರೆ ತುಂಬ ಗಾಳಿ ಮಳೆ ಎಲ್ಲ ಜಾಸ್ತಿ ಬಂತು. ಸೊ ಹಾಗಾಗಿ ಮೇಲೆ ಬಂದೆ ನೋಡೋಣ ಅಂತ. ಸೊ ಮಳೆ ಬಂದರೆ ತುಂಬಾ ಖುಷಿ ಆಗುತ್ತೆ, ನಾನು ತುಂಬ ಖುಷಿ. ಆದರೆ ಗಾಳಿ ಮಳೆ ಎಲ್ಲ ಬಂದರೆ ತುಂಬಾ ಭಯ ಅನಿಸುತ್ತೆ. ಸೊ ತುಂಬಾ ಗಾಳಿ ಮಳೆ ಬಂತು, ಬಟ್ಟೆಗಳೆಲ್ಲ ಸಹ ಒಣಗಲೇ ಇಲ್ಲ, ಬಟ್ಟೆ ಎಲ್ಲ ತೆಗೆದು ಈಗ ಎತ್ತಿಟ್ಟಿದ್ದೀನಿ ಹಾಗೆಯೇ. ಸೊ ಕಾಫಿನೂ ಸಹ ಆಗೋಯ್ತು. ಇವತ್ತು ಕಾಫಿ ಮಾಡಿದೆ, ಹಸ್ಬೆಂಡು ಡ್ಯೂಟಿಗೆ ಹೋದ್ರು ಈಗ, ಹಾಗಾಗ್ಬಿಟ್ಟು ಹಸ್ಬೆಂಡ್ ಮನೇಲಿದ್ದರೆ ಸಾಮಾನ್ಯ ನನಗೇನು ವ್ಲಾಗ್ ಮಾಡೋಕ್ಕಾಗಲ್ಲ. ಚೋಲೆ ಮಸಾಲ ಇದು ಚೆನ್ನ ಮಸಾಲ ಮಾಡಿದ್ದೆ. ಸೊ ಅದು ಸ್ವಲ್ಪ ಇತ್ತು, ಪೂರಿ ಎಲ್ಲ ಇತ್ತು, 2 ಪೂರಿ ಮಾತ್ರ ಹಾಕ್ಕೊಟ್ಬಿಟ್ಟು ಮೊಸರು ಒಗ್ಗರಣೆಯಲ್ಲೇ ಊಟ ಮಾಡಿದ್ವಿ. ಸೊ ಓಕೆ, ಕೆಳಗೆ ಹೋಗ್ತಾ ಇದ್ದೀನಿ ಫ್ರೆಂಡ್. ಸೊ ಫ್ರೆಂಡ್ಸ್ ಟೊಮೆಟೊ ಬಂದಿತ್ತು, ಟೊಮೆಟೊ ತೊಗೊಂಬಂದೆ. 25 ರುಪೀಸ್ kg ಆಗಿದೆ. 40 ರುಪೀಸ್ ಅಂತಾರೆ, ಇದೇನು ಅಷ್ಟೊಂದು ಚೆನ್ನಾಗಿಲ್ಲ, ಸ್ವಲ್ಪ ಸಣ್ಣಗಿದೆ ಹುಳಿ ಟೊಮೆಟೊ. ಸೊ ನೋಡಿ ಈ ರೀತಿ ಇದೆ, 25 ರುಪೀಸು. ಸೊ ಟೊಮೆಟೊ ರೇಟು ಜಾಸ್ತಿ ಆಗಿದೆ, ಈರುಳ್ಳಿ ರೇಟು ಸಹ ಇವಾಗ ಜಾಸ್ತಿ ಆಗಿದೆ. ಸೊ ಇನ್ನು ಸಾಂಬಾರು ಮಾಡಬೇಕು, ಪ್ಲ್ಯಾನಿಂಗ್ ಇದೆ. ಸಾಂಬಾರು ಏನು ಮಾಡೋದು ಅಂತ ಇನ್ನೂ ಯೋಚನೆನೇ ಮಾಡಿಲ್ಲ, ಈಗ ಯೋಚನೆ ಮಾಡಿ ಏನಾದರೂ ಸಾಂಬಾರು ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ನಾನು ನಿಮ್ಮ ಜೊತೆ ಆಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಗಂಟೆ ಬಂದು 10 o'clock ಆಯಿತು. ಸೊ ಊಟ ಎಲ್ಲ ಆಯಿತು, ರಸಂ ಮಾಡಿ ಅನ್ನ ಮಾಡಿದೆ. ಸೊ ಅದನ್ನೇ ಊಟ ಮಾಡಿದ್ವಿ. ಹಾಗೆ ಮಗಳು ಸಹ ಈಗ ಮಲಗಿದ್ದಾಳೆ. ಸೊ ಅವಳು ನಿದ್ದೆ ಬಂದಿಲ್ಲ, ಪಕ್ಕದಲ್ಲಿ ಹೋಗಿ ಮಲಗಿದ್ರೆ ಅವಳು ಸ್ವಲ್ಪ ನಿದ್ದೆ ಬರುತ್ತೆ, ಇಲ್ಲಾಂದರೆ ಅವಳು ನಿದ್ದೆ ಬರಲ್ಲ. ಸೊ ಏನು ಈ ರೀತಿ ಮುಖದಲ್ಲಿ ಒಂದೊಂದೇ ಗುಳ್ಳೆ ಇದ್ದಂತ ಇದೆ. ಸೊ ಇಲ್ಲೊಂದು ಮೊಡವೆ ಸಹ ಎದ್ದಿದೆ. ಇದಕ್ಕೆ ಸ್ವಲ್ಪ ಪೇಸ್ಟ್ ಬರುತ್ತಲ್ಲ ಅದನ್ನು ಹಚ್ತೀನಿ ನಾನು, ಅದು ಹಚ್ಚಿದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಬೆಳಗ್ಗೆ ಅಷ್ಟೊತ್ತಿಗೆ ಸ್ವಲ್ಪ ಒಣಗಿರುತ್ತೆ. ಸೊ ಹಚ್ಚಿ ನೋಡ್ತೀನಿ. ಸೊ ಫ್ರೆಂಡ್ಸ್ ಕೋಲ್ಗೇಟ್ ಪೇಸ್ಟ್ ಹಚ್ತೀನಿ. ಸೊ ಕೋಲ್ಗೇಟ್ ಪೇಸ್ಟ್ ಹಚ್ಚಿದರೆ ಸ್ವಲ್ಪ ಈ ಗುಳ್ಳೆಗಳು ಕಡಿಮೆ ಆಗುತ್ತೆ. ನಾನು ಯೂಶ್ವಲಿ ಇದನ್ನು ಟ್ರೈ ಮಾಡ್ತೀನಿ. ಸೊ ಈ ರೀತಿ ಜಸ್ಟ್ ಸ್ವಲ್ಪ ಹಚ್ಚಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಸ್ವಲ್ಪ ಡ್ರೈ ಆಗುತ್ತೆ. ಓಕೆ, ಸೊ ಈಗ ಮಲಗಬೇಕು, ಟೈಮ್ ಆಗೋಯ್ತು, 10 o'clock ಆಗೋಯ್ತು. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಮುಂಚೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ನನ್ನ ಕೆಲವೊಂದು ವಿಚಾರಗಳನ್ನ ಹಂಚ್ಕೊಂಡಿದ್ದೀನಿ ಫ್ರೆಂಡ್ಸ್, ಆ ವಿಡಿಯೋನೂ ಸಹ ನೋಡಿ. ಸೊ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಮರೆಯದೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ಸಲ್ಲಿ ತಿಳಿಸಿ. ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.